ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ನ ವಿವರ ಈ ರೀತಿಯಾಗಿದೆ ನೋಡ್ಬೋದು. ಹೆಸರು ಬಂದ್ಬಿಟ್ಟು ಆಶಾ ಅಂತ ಹೇಳಿ, ಧರಣೇಶ್ ಅಂತ ಗಂಡನ ಹೆಸರಾಗಿರುತ್ತೆ. ಹಾಗಾಗಿ ಆಶಾ ಧರಣೇಶ್ ಅಂತ ಇಟ್ಕೊಂಡಿದ್ದಾರೆ. ಇವರು ಊರು ಬಂದ್ಬಿಟ್ಟು ಸ್ನೇಹಿತರೆ ಚನ್ನಪಟ್ಟಣ ಹುಟ್ಟಿ ಬೆಳೆದಿದ್ದು ಅದೇ ಊರಲ್ಲಿ. ಇನ್ನು ಎರಡನೇ ಬಂದ್ಬಿಟ್ಟು ವರ್ಕ್ ಏನಪ್ಪ ಮಾಡ್ತಾರೆ ಅಂತಂದ್ರೆ ಮನೆ ನೋಡ್ಕೊಳ್ಳೋದು ಹಾಗೆ ಮಜಾ ಮಾಡೋದು ದಿನಪೂರ ಇದೇ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಮಗಳು ಹಾಗೂ ಮಗ ಬಂದ್ಬಿಟ್ಟು ಛಾಯಾ ಅಂತ ಹೇಳಿ, ಹಾಗೆ ಎರಡು ಗಂಡಿದವೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮಗನ ಹೆಸರು ತಿಳಿಸ್ಕೊಟ್ಟಿಲ್ಲ ಸ್ನೇಹಿತರೆ, ಏನು ಅಂತ ಹೇಳ್ಬಿಟ್ಟು. ವಯಸ್ಸು ಬಂದ್ಬಿಟ್ಟು ಮಾಡಿಸಿಕೊಂಡು ಆಂಟಿ ತರ ಆಗಿದ್ದೀನಿ, ಆದ್ರೆ ಇನ್ನೂ 36 ಅಷ್ಟೇ ಕಣ್ರಿ ಅಂತ ಹೇಳಿದ್ದಾರೆ. ಅಂದ್ರೆ 36 ವರ್ಷ ವಯಸ್ಸಾಗಿದೆ ಇವರಿಗೆ. ಇನ್ನು ಕೊನೆಯದಾಗಿ ಏನಪ್ಪಾ ಹೇಳಿದ್ದಾರೆ ಅಂದ್ರೆ, ಹೇಗೆ ಮಾಡಿಸಿಕೊಳ್ಳುತ್ತಾರೆ ಅಂತಂದ್ರೆ, ಇವರು ಗಂಡನ ಮನೆಯಲ್ಲಿ ಇದ್ದರೂ ಕೂಡ ಅವರು ಏನು ಅನ್ನಲ್ಲ, ರೂಮಿಗೆ ಕರೆದುಕೊಂಡು ಹೋಗಿ ನೈಟಿ ಬಿಚ್ಚಿ ಕಾಚದಲ್ಲಿ ಮಲಗ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಅವರೇನು ಬೈಯಲ್ವಂತೆ ಸ್ನೇಹಿತರೆ. ಹಾಗಾಗಿ ತುಂಬಾನೇ ಫ್ರೀ ಆಗಿರ್ತಾರೆ, ಚೆನ್ನಾಗಿರುತ್ತೆ. ಒಳ್ಳೆ ನಡೆದ ಘಟನೆ ಬಗ್ಗೆ ಈ ರೀತಿಯಾಗಿ ವಿವರಿಸಿದರೆ ನೋಡ್ಬೋದು. ಮೊದಲನೇದಾಗಿ, ಮದುವೆ ಆಗೋಕ್ಕೆ ಇಷ್ಟನೇ ಇರಲಿಲ್ಲ, ಆದರೂ ನಮ್ಮ ಮನೆಯಲ್ಲಿ ಸಂಬಂಧಿಕರು ಅಂತ ಹೇಳಿ ಸಂಬಂಧಿಕರಿಗೆ ಕೊಟ್ಟು ಮದುವೆಯನ್ನ ಮಾಡಿದ್ರಂತೆ ಸ್ನೇಹಿತರೆ. ತುಂಬಾ ವರ್ಷಗಳಾಯ್ತು ಇವ್ರ ಮದುವೆಯಾಗಿ. ಹಾಗಾಗಿ ಏನೋ ಸಂಬಂಧಿಕರಲ್ಲಿ ಬಂದ್ಬಿಟ್ಟು ಮದುವೆ ಆಗಿದ್ದಾರೆ ಅಷ್ಟೇ. ಎರಡನೇದು ಬಂದ್ಬಿಟ್ಟು, ಹಾಗಾಗಿ ಮೊದಲು 4 ವರ್ಷ ಚೆನ್ನಾಗಿ ದೆಂಗಾಟ ಆಡಿದೆವು, ನಂತರ ನಿಧಾನವಾಗಿ ಗಂಡನಿಂದ ನಾನು ದೂರ ಆಗಿದ್ದೇನೆ. ಒಂದೇ ಮನೆಯಲ್ಲಿ ಇದ್ರೂ ಕೂಡ ಇವರು ಒಬ್ರಿಗೊಬ್ರು ಆಗಲ್ಲ, ದೂರ ಆಗಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಅಂದ್ರೆ ಒಂದು ಅಕ್ಕಪಕ್ಕದಲ್ಲಿ ಮಲಗಲ್ವಾ ಇವರು ಹಾಲಲ್ಲಿ ಮಲಗಿದ್ರೆ ಅವರು ರೂಮಲ್ಲಿ ಮಲಗ್ತಾರೆ. ಓಕೆನಾ. ಇನ್ನು ಥರ್ಡ್ನೇದು ಬಂದ್ಬಿಟ್ಟು, ಮಗಳಿಗೆ ನಾನು ಮಾಡುವ ಕೆಲಸ ಎಲ್ಲ ಗೊತ್ತು, ಆದ್ರೂ ಅವಳಿಗೆ ಮಜಾ ಮಾಡೋಕೆ ದುಡ್ಡು ಕೊಡ್ತೀನಿ ಅಂತ ಅವಳು ಸುಮ್ಮನೆ ಇರ್ತಾಳೆ. ಅಪ್ಪನಿಗೆ ಏನು ಹೇಳಲ್ವಂತೆ. ಅವ್ರ ಮಗಳು ಮುಂದೆನೇ ಬೇಕಾದ್ರೆ ಬಿಚ್ಕೊಂಡು ಮಾಡಿಸ್ಕೊಂಡ್ರು ಕೂಡ ಅವಳು ಏನು ಅನ್ನಲ್ಲ, ಮತ್ತೆ ಏನು ಹೇಳೋದು ಇಲ್ವಂತೆ ಸ್ನೇಹಿತರೆ ಅವ್ರ ಅಪ್ಪಾಜಿನಿಗೆ. ಸುಮ್ಮನೆ ಇರ್ತಾರೆ ಅವಳು ಪಾಡಿಗಳು. ಇನ್ನು ಗಂಡ ಯಾವ ರೀತಿ ಇರ್ತಾರೆ ಮನೆಯಲ್ಲಿ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಎಳೆಯಾಗಿ ತಿಳಿಸ್ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಮೊದಲನೇದಾಗಿ, ಮನೆಗೆ ಯಾರೇ ಗೆಸ್ಟ್ ಬಂದರೂ ಅವರು ಸುಮ್ಮನೆ ಟಿವಿ ನೋಡ್ಕೊಂಡು ಇರ್ತಾರೆ, ಮತ್ತೆ ಅವರು ತುಂಬಾ ಚೆನ್ನಾಗಿ ಮಾತನಾಡುತ್ತಾರೆ ಎಲ್ಲರ ಜೊತೆನೂ ಅಂತ ಹೇಳಿದ್ದಾರೆ. ಏನು ಕೋಪ ಮಾಡ್ಕೊಳಲ್ಲ, ಯಾಕೆ ಬಂದ್ರು ಏನು ಅಂತ ಹೇಳ್ಬಿಟ್ಟು. ಇನ್ನು ಎರಡನೇದು ಬಂದ್ಬಿಟ್ಟು, ಅವರು ಏನು ಕೇಳಿದ್ರು ಕೂಡ ಗೊತ್ತಿಲ್ಲ ಅಂತ ಹೇಳಬೇಕು ಅಷ್ಟೇನೆ. ನನ್ನ ಬಗ್ಗೆ ಅಪಾರವಾದ ನಂಬಿಕೆ ಇದೆ ಅವರಿಗೆ, ಹಾಗಾಗಿ ಅವ್ರೇನು ಅನ್ನಲ್ವಂತೆ ಸ್ನೇಹಿತರೆ. ಅಪಾರವಾದ ನಂಬಿಕೆ ಇರೋದ್ರಿಂದ ಸುಮ್ಮನೆ ಇರ್ತಾರೆ ಅವೆಲ್ಲ ನೋಡ್ಕೊಂಡು. ಇನ್ನು ಕೊನೆಯದಾಗಿ ಏನಪ್ಪಾ ಹೇಳಿದ್ದಾರೆ ಅಂದ್ರೆ, ನಾನು ಅಂದ್ರೆ ಗಂಡನಿಗೆ ತುಂಬಾ ಭಯ, ನಾನು ಏನು ಹೇಳಿದ್ರು ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ, ಅದಕ್ಕೆ ಅವರು ಅಂದ್ರೆ ತುಂಬಾ ಇಷ್ಟ ಅಂತೆ. ಆದ್ರೆ ಮಾಡಿಸ್ಕೊಳಲ್ಲ ಅಷ್ಟೊಂದು. ಬಿಟ್ರೆ ಪ್ರೀತಿ, ಗೌರವ, ವಿಶ್ವಾಸ ಎಲ್ಲದನ್ನು ಕೂಡ ಇಬ್ರು ಈಕ್ವಲ್ ಆಗಿ ಹಂಚ್ಕೋತಾರೆ. ಇದಿಷ್ಟು ಇವತ್ತಿನ ಈ ಒಂದು ಪ್ರೊಫೈಲ್ನ ಮಾಹಿತಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕಮೆಂಟ್ ಅಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.